ಜೈ ಶ್ರೀರಾಮ್. ನಮಸ್ಕಾರ. ನಾನು ನಿಮ್ಮ ವೆಂಕಟೇಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮೊದಲು ನನ್ನ ಚಾನೆಲ್ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ನನ್ನ ಅಯ್ಯಪ್ಪ ಸ್ವಾಮಿ ಯಾತ್ರೆಯನ್ನು ಯಾವುದೇ ಅಡಚಣೆಗಳಿಲ್ಲದೆ ಸುರಕ್ಷಿತವಾಗಿ ಪೂರ್ಣಗೊಳಿಸಲು ಸಾಧ್ಯವಾಯಿತು. ಈ ಸಂದರ್ಭದಲ್ಲಿ ಧರ್ಮಶಾಸ್ತ್ರ ಪ್ರಭುವಾದ ಅಯ್ಯಪ್ಪ ಸ್ವಾಮಿಯು ನಮಗೆಲ್ಲರಿಗೂ ಅಷ್ಟೈಶ್ವರ್ಯಗಳು ಮತ್ತು ಸುಖಶಾಂತಿಗಳನ್ನು ನೀಡಲೆಂದು ಮನಸಾರೆ ಪ್ರಾರ್ಥಿಸಿದ್ದೇನೆ. ವಿಡಿಯೋಗೆ ಹೋಗುವ ಮೊದಲು ಒಂದು ಸಣ್ಣ ವಿನಂತಿ. ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಮತ್ತು ಬೆಂಬಲವೇ ನನಗೆ ಇನ್ನಷ್ಟು ಪ್ರೇರಣೆಯನ್ನು ನೀಡುತ್ತದೆ. ಈಗ ನಾವು ವಿಡಿಯೋಗೆ ಹೋಗೋಣ. ಇದು ಅಯ್ಯಪ್ಪ ಸ್ವಾಮಿ ಯಾತ್ರೆಯ 2ನೇ ದಿನದ ಪ್ರಯಾಣಕ್ಕೆ ಸಂಬಂಧಿಸಿದ ವಿಡಿಯೋ. ಮೊದಲ ದಿನ ಯಾತ್ರೆ ಹೇಗೆ ಆರಂಭವಾಯಿತು? ಗುರುಸ್ವಾಮಿಗಳ ಆಶೀರ್ವಾದಗಳು, ಇರುಮುಡಿ ಕಟ್ಟುವ ವಿಧಾನ, ಬಸ್ ಪ್ರಯಾಣ ಇವೆಲ್ಲವನ್ನು ನಾವು ನೋಡಿದ್ದೇವೆ. ಯಾತ್ರೆಯ 2ನೇ ದಿನದ ಭಾಗವಾಗಿ ನಾವು ಬಂದ ಸ್ಥಳ ಭವಾನಿ, ತಮಿಳುನಾಡಿನ ಅತ್ಯಂತ ಪ್ರಾಚೀನ ಮತ್ತು ಪ್ರಸಿದ್ಧ ಪುಣ್ಯಕ್ಷೇತ್ರ ಭವಾನಿ ನಗರ. ಭವಾನಿ ನಗರ ಏಕೆ ಇಷ್ಟು ಪ್ರಸಿದ್ಧವಾಗಿದೆ? ಇಲ್ಲಿ ಇರುವ ಭವಾನಿ ಅಮ್ಮವರ ದೇವಾಲಯದ ವಿಶೇಷತೆ ಏನು? ಈ ದೇವಾಲಯಕ್ಕೆ ಆ ಹೆಸರು ಹೇಗೆ ಬಂತು? ಇಲ್ಲಿ ಎಷ್ಟು ನದಿಗಳು ಹರಿಯುತ್ತಿವೆ? ದಕ್ಷಿಣ ಸರಸ್ವತಿ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ಆ ನದಿಯ ಮಹತ್ವ ಏನು? ಒಂದು ಶಿವಲಿಂಗದಲ್ಲಿ ಸಹಸ್ರ ಲಿಂಗಗಳು ಹೇಗೆ ಇವೆ? ಇಲ್ಲಿ ನಡೆಯುವ ಪ್ರಮುಖ ಪೂಜೆಗಳು ಯಾವುವು? ಆ ಪೂಜೆಗಳಿಂದ ದೊರೆಯುವ ಫಲಿತಾಂಶಗಳು ಏನು? ಭವಾನಿ ದೇವಾಲಯಕ್ಕೆ ಹೇಗೆ ಹೋಗಬಹುದು? ಈ ಎಲ್ಲಾ ವಿಷಯಗಳನ್ನು ನಾವು ಮುಂದಿನ ಸಂಪೂರ್ಣ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ಮೂಲಕ ನಿಮಗೆ ಈ ಪವಿತ್ರ ಭವಾನಿ ದೇವಾಲಯವನ್ನು ಒಮ್ಮೆ ತೋರಿಸಲು ನಾನು ಬಯಸಿದ್ದೇನೆ. ಭವಾನಿ ಅಮ್ಮವರ ದೇವಾಲಯ ಕಾವೇರಿ ನದಿಯ ತಟದಲ್ಲಿ ಬಹಳ ಶಾಂತವಾಗಿ ಇದೆ. ಇಲ್ಲಿ ಬಂದರೆ ಮನಸ್ಸಿಗೆ ಒಂದು ವಿಭಿನ್ನವಾದ ಆಧ್ಯಾತ್ಮಿಕ ಶಾಂತಿ ದೊರೆಯುತ್ತದೆ. ಬಹಳಷ್ಟು ಭಕ್ತರು ಕುಟುಂಬ ಸಮೇತವಾಗಿ ಬಂದು ಅಮ್ಮವರ ದರ್ಶನ ಪಡೆಯುತ್ತಾರೆ. ಈ ದೇವಾಲಯದಲ್ಲಿ 2 ಗೋಪುರಗಳು ಇರುವುದೇ ಒಂದು ವಿಶೇಷತೆ. ಈ 2 ಗೋಪುರಗಳ ಹಿಂದೆ ಇರುವ ಆಧ್ಯಾತ್ಮಿಕ ರಹಸ್ಯಗಳು ತುಂಬಾ ಆಸಕ್ತಿದಾಯಕವಾಗಿವೆ. ಇಲ್ಲಿ ಹರಿಯುವ ನದಿಗಳ ಸಂಗಮ ಈ ಕ್ಷೇತ್ರವನ್ನು ಇನ್ನಷ್ಟು ಪವಿತ್ರವಾಗಿಸುತ್ತದೆ. ದಕ್ಷಿಣ ಸರಸ್ವತಿ ಎಂದು ಕರೆಯಲ್ಪಡುವ ನದಿ ಈ ಪ್ರದೇಶಕ್ಕೆ ವಿಶೇಷ ಗುರುತನ್ನು ನೀಡಿದೆ. ಇಲ್ಲಿ ಇರುವ ಶಿವಲಿಂಗವು ಬಹಳ ವಿಶಿಷ್ಟವಾಗಿದೆ. ಒಂದು ಲಿಂಗದಲ್ಲೇ ಅನೇಕ ಲಿಂಗಗಳ ದರ್ಶನ ದೊರೆಯುವುದು ಭಕ್ತರಿಗೆ ಅಪರೂಪದ ಅನುಭವವನ್ನು ನೀಡುತ್ತದೆ. ಈ ದೇವಾಲಯದಲ್ಲಿ ನಡೆಯುವ ವಿಶೇಷ ಪೂಜೆಗಳು, ಅಭಿಷೇಕಗಳು, ವಿಶೇಷ ವ್ರತಗಳು ಇವುಗಳಿಂದ ಭಕ್ತರಿಗೆ ದೊರೆಯುವ ಫಲಗಳು ಅತ್ಯಂತ ಮಹತ್ವದವು. ನೀವು ಈ ಹಿಂದೆ ಭವಾನಿ ದೇವಾಲಯವನ್ನು ದರ್ಶನ ಮಾಡಿದ್ದರೆ ದಯವಿಟ್ಟು ಕಾಮೆಂಟ್ನಲ್ಲಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ಇಲ್ಲಿನ ವಿಶೇಷತೆಗಳನ್ನು ತಿಳಿಸಿ. ನೀವು ನೀಡುವ ಮಾಹಿತಿಯಿಂದ ನಾನು ಇನ್ನಷ್ಟು ತಿಳಿದುಕೊಂಡು ಹೆಚ್ಚು ಸಂಪೂರ್ಣ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋವನ್ನು ನಿಮ್ಮ ಮುಂದೆ ತರುತ್ತೇನೆ. ಮುಂದಿನ ಸಂಪೂರ್ಣ ವಿಡಿಯೋದಲ್ಲಿ ಭವಾನಿ ದೇವಾಲಯದ ಇತಿಹಾಸ, ಪೌರಾಣಿಕ ಕಥೆಗಳು, ಆಧ್ಯಾತ್ಮಿಕ ವಿಶೇಷತೆಗಳು, ಪ್ರಯಾಣ ಮಾರ್ಗಗಳು ಎಲ್ಲವನ್ನೂ ಸ್ಪಷ್ಟವಾಗಿ ವಿವರಿಸುತ್ತೇನೆ. ಆ ವಿಡಿಯೋ ಮಿಸ್ ಆಗಬಾರದೆಂದರೆ ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೊಮ್ಮೆ ನನ್ನ ಚಾನೆಲ್ಗೆ ನೀವು ನೀಡುತ್ತಿರುವ ಪ್ರೀತಿ ಮತ್ತು ಬೆಂಬಲಕ್ಕೆ ಧನ್ಯವಾದಗಳು. ನಾನು ನಿಮ್ಮ ವೆಂಕಟೇಶ್. ಜೈ ಶ್ರೀರಾಮ್. ಸ್ವಾಮಿಯೇ ಶರಣಮಯ್ಯಪ್ಪ.
ಆ ಆ ಆ ರೇನೋ ದೇ